ಯಾರು ನಮಗೆ ಜಾಸ್ತಿ ಪ್ರೀತಿ ಕೊಡುತ್ತಾರೋ ಅವರೇ ಕೊನೆಗೆ ನಮಗೆ ಮೋಸ ಮಾಡಿ ದುಃಖದ ಕೋಪಕ್ಕೆ ತಳ್ಳಿಬಿಡುತ್ತಾರೆ. ಆತುರದಲ್ಲಿ ಮಾಡಿದ ವಿಶ್ವಾಸ ಮತ್ತು ಕಷ್ಟನೇ ಇಲ್ಲದೆ ಸಲೀಸಾಗಿ ಪಡೆದುಕೊಳ್ಳಬೇಕೆ ಎನ್ನುವ ಆಸೆ, ಇವುಗಳ ಪರಿಣಾಮ ಭಯಂಕರದಿಂದಲೇ ಕೂಡಿರುತ್ತೆ. ಜೀವನದಲ್ಲಿ ನಿಮ್ಮ ಬಗ್ಗೆ ಸುಳ್ಳು ವದಂತಿ ಹರಡುತ್ತಿದ್ದರೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಡಿ. ಎಲ್ಲಿ ನಿಮ್ಮ ಹೆಸರಿನ ಬೆಂಕಿ ಉರಿಯುತ್ತದೆಯೋ ಅಲ್ಲಿ ವದಂತಿ ಎಂಬ ಹೊಗೆ ಆಡೋದು. ಗೆದ್ದಾಗ ಇಡೀ ಜಗತ್ತೇ ನಿಮ್ಮನ್ನು ತಬ್ಬಿಕೊಳ್ಳುತ್ತೆ, ಆದರೆ ಸೋತಾಗ ನಿಮ್ಮ ಕಣ್ಣೀರನ್ನು ಒರೆಸಿ ಸಾಂತ್ವನ ಹೇಳುವವರು ಮಾತ್ರ ನಿಮ್ಮವರಾಗುತ್ತಾರೆ. ಜೀವನದಲ್ಲಿ ನಿಮ್ಮ ಸ್ವಂತ ಶಕ್ತಿಯ ಬಲದಿಂದ ಬದುಕಲು ಶುರು ಮಾಡಿ. ನಿಮ್ಮಲ್ಲಿ ಅಡಗಿರುವ ಒಳ್ಳೆಯ ಗೆಳೆಯ ಆಚೆ ಬರುತ್ತಾನೆ. ಅವನಂತಹ ಮತ್ತೊಬ್ಬ ಗೆಳೆಯ ಯಾರೂ ಇಲ್ಲ. ಒಳ್ಳೆಯ ಹೃದಯ ಮತ್ತು ಯಾವಾಗಲೂ ಸತ್ಯವನ್ನೇ ಮಾತನಾಡುವ ವ್ಯಕ್ತಿಗಳು ತುಂಬ ವಿರಳ ಮತ್ತು ಒಂಟಿಯಾಗಿ ಕಾಣಲು ಸಿಗುತ್ತಾರೆ. ಇದುವೇ ನಿಜವಾದ ವಾಸ್ತವದ ಕತೆ. ಯಾರಿಗೂ ನೀನು ಒಳ್ಳೆಯವನು ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನನ್ನು ನೀನು ಅರ್ಥ ಮಾಡಿಕೋ, ಆಗ ಜನ ತಾವಾಗೆ ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಡುತ್ತಾರೆ. ಇಲ್ಲಿಯವರೆಗೆ ಎಷ್ಟೋ ವಿಶ್ವಾಸಗಳು ನುಚ್ಚು ನೂರಾಗಿವೆ, ಆದರೆ ವಿಶ್ವಾಸದ ಮೇಲಿರುವ ನಂಬಿಕೆಯ ಅಭ್ಯಾಸ ಚೂರಾಗಿಲ್ಲ. ಯಾರಾದರೂ ನಿಮ್ಮ ಭರವಸೆಯ ಮೇಲೆ ಗೆಲುವು ಸಾಧಿಸುತ್ತಿದ್ದರೆ ನೀವು ಕೂಡ ಅವರ ನಂಬಿಕೆಯನ್ನು ಹುಸಿಗೊಳಿಸಬೇಡಿ. ಮನುಷ್ಯ ತನ್ನವರು ಅಂದುಕೊಳ್ಳುವವರ ಮೇಲೆ ಹೆಚ್ಚಿನ ಭರವಸೆ ಇಟ್ಟಿರುತ್ತಾನೆ. ಜನರೊಂದಿಗೆ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುತ್ತಾ ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ. ನೀವು ಯಾರ ಮೇಲೆ ಹೆಚ್ಚಿನ ಕಾರ್ಯಗಳನ್ನು ತೋರಿಸುತ್ತೀರೋ ನಿಮ್ಮ ಭಾವನೆಯನ್ನು ಅವರ ಕಾಲಿನಲ್ಲಿರುವ ಧೂಳಿನ ಸಮ ಎಂದು ಹೋಲಿಸುತ್ತಾರೆ. ಯಾರಾದರೂ ಬೇರೆಯವರನ್ನು ಕೀಳು ಮಟ್ಟದಲ್ಲಿ ನೋಡುತ್ತಾರೋ ಅವರು ತಾವು ಎಷ್ಟು ಕೀಳು ಮಟ್ಟದವರು ಎಂದು ತಾವೇ ತೋರಿಸಿಕೊಡುತ್ತಾರೆ. ನಿಮ್ಮ ಮನಸ್ಸಿಗೆ ಏನಾದರೂ ಅಸಹ್ಯ ಎಂಬ ಭಾವನೆ ಬರುತ್ತಿದ್ದರೆ ಅದನ್ನು ದಯವಿಟ್ಟು ಮಾಡಬೇಡಿ. ಅದು ಯೋಚನೆ ಆಗಿರಲಿ ಅಥವಾ ಯಾವುದಾದರೂ ವ್ಯಕ್ತಿಯೇ ಆಗಿರಲಿ. ಶತ್ರುವಿನ ದುರ್ಬಲತೆಯನ್ನು ಅರಿಯುವುದಕ್ಕಿಂತ ಮುಂಚೆ ಪ್ರಹಾರ ಮಾಡುವುದು ಮೂರ್ಖತನ ಎನಿಸಿಕೊಳ್ಳುತ್ತದೆ. ಒಂದು ವೇಳೆ ಆ ಶತ್ರು ನಿಮಗಿಂತ ಶಕ್ತಿಶಾಲಿಯಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಹಾನಿ ಉಂಟು ಮಾಡೇ ಮಾಡುತ್ತಾನೆ. ನಿಮಗೆ ಸಿಕ್ಕ ಜೀವನವನ್ನು ಆದಷ್ಟು ಆನಂದದಿಂದ ಜೀವಿಸಿ. ಯಾಕೆಂದರೆ ಸಂಜೆ ಆಗುತ್ತಿದ್ದಂತೆ ಆ ಸೂರ್ಯನಷ್ಟೇ ಮುಳುಗುವುದಿಲ್ಲ, ನಮ್ಮ ಅಮೂಲ್ಯವಾದ ಜೀವನವು ಮುಳುಗುತ್ತದೆ. ನಿಮ್ಮ ಕಷ್ಟಗಳಿಗೆ ನೀವೇ ಕಾರಣ, ಹಾಗಂತ ಆಶ್ಚರ್ಯ ಪಡಬೇಡಿ. ಮುಳುಗುತ್ತಿರುವ ಹಡಗಿನಿಂದ ಇಳಿಯಲು ಪ್ರಯತ್ನ ಮಾಡುತ್ತಾರೆ ಹೊರತು ಅಲ್ಲಿ ಇರುವುದಿಲ್ಲ. ಮೌನದ ಇನ್ನೊಂದು ಅರ್ಥ ಗೌರವ ಕೊಡುವುದು, ಆದರೆ ಕೆಲವರು ಅದನ್ನು ದುರ್ಬಲತೆ ಅಂದುಕೊಳ್ಳುತ್ತಾರೆ. ಒಬ್ಬ ಹುಡುಗ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವನಲ್ಲಿ 2 ಗುಣ ಖಂಡಿತವಾಗಿ ಇರುತ್ತದೆ. ನೀವು ಬೇರೆ ಹುಡುಗನೊಂದಿಗೆ ಮಾತನಾಡುವಾಗ ಆತನು ಅಸೂಯೆ ಪಡುತ್ತಾನೆ. 2ನೇದು, ನಿಮ್ಮ ಮುಖದ ಹಾವಭಾವ ಓದಲು ಪ್ರಯತ್ನ ಮಾಡುತ್ತಾನೆ. ಈ 2 ಗುಣಗಳನ್ನು ನಿಮ್ಮ ಹುಡುಗ ಹೊಂದಿದ್ದರೆ ಆ ಹುಡುಗ ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಎಂದರ್ಥ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.